ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಗುರುವಾರ, ಇವತ್ತು ಫಾಸ್ಟಿಂಗ್ ಡೇ, ಅಂದರೆ ನಮ್ಮದು ಉಪವಾಸ ದಿನ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಓಕೆ ಫ್ರೆಂಡ್ಸ್, ರೆಡಿಯಾಗಿದ್ದೀನಿ. ಮಳೆ ಬರ್ತಾ ಇದೆ, ಜೋರು ಮಳೆ ಬರ್ತಾ ಇದೆ. ಇವಾಗ ಸಿಸ್ಟಮ್ನ ಶಟ್ ಡೌನ್ ಮಾಡಿ ಹೊರಡ್ತಾ ಇದ್ದೀನಿ. ಮನೇಲಿ ಬೇರೆ ಕರೆಂಟ್ ಇಲ್ಲ ಅಂತೆ, ನೋಡೋಣ. ಟೈಮ್ ಇವಾಗಲೇ 12:10 ಲೈಟ್ ಆಫ್ ಮಾಡಬೇಕು. ಚಳಿ ಬೇರೆ, ಮಳೆ ಬೇರೆ. ಸದ್ಯ ಕರೆಂಟ್ ಇಲ್ಲ ಅಂತ ಹೇಳ್ತಾ ಇತ್ತು, ಕರೆಂಟ್ ಇದೆ ಸದ್ಯ. ಏನೆಲ್ಲ ಮಲಗಿದ್ದೀರಾ? ನಿಜ ಮಲಗಿದ್ಯಾ ಅಪ್ಪಿ? ಅಯ್ಯಪ್ಪ, ನಿದ್ರೆ ಬಂದ್ಬಿಟ್ಟೈತಾ? ಸ್ವಲ್ಪ ಅಷ್ಟೆ, ಜಾಸ್ತಿ ಇಲ್ಲ. ಸರಿ, ಊಟ ಆಯ್ತಾ ಎಲ್ರದ್ದು? ಏನು ತಿಂದ್ರಿ? ಕರೆಂಟ್ ಇಲ್ಲ ಅಂತಿದ್ರಲ್ಲ ಅಪ್ಪಿ, ಈಗ ಬಂತ? ಆಯ್ತದ ಏನ್ ಚಳಿ, ಮಳೆನೋ ಯಪ್ಪ. ಸರಿ ಬಾ, ನೈಟಿ ಕೂಡ ಬಂದು ಇಟ್ಟಿದ್ಯಾ? ಹಾ, ಇದು ಬೇಡ, ಬೇರೆ ಕೊಡಮ್ಮ. ಬೇಡ, ಅದು ಬೇರೆ ಕೊಡ. ನೀನು ಪ್ರಿಂಟ್ ಔಟ್ ತಂದಿದ್ದೀನಪ್ಪಿ, ಕುಳ್ಳ ಮುಂದನು ಇದು ನಿನ್ಗೂ. ನೈಟ್ ಕೊಡಮ್ಮಂದು ಸಾಕು, ಕೊಡೋದನ್ನೇ ಕೊಡು. ಈಗ ನಾನು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊತೀನಿ ಒನ್ ಟೈಮ್ಗೆ ಒಬ್ಳಿಗೆ. ಪ್ರೀತಿ, ನೀನು ತಿಂತೀನಮ್ಮ? ನಾನು ಉಪ್ಪಿಟ್ಟು ಮಾಡ್ಕೊತೀನಿ ಈಗ. ನಿಂಗೊಂಚೂರು ಮಸಾಲೆ ಉಪ್ಪಿಟ್ಟು ಬನ್ಸಿರವೆ ಚೆನ್ನಾಗಿರುತ್ತೆ, ಒಂಚೂರು ತಿನ್ನು, ಚೆನ್ನಾಗಿರುತ್ತೆ. ಗುರುವಾರ ಇವತ್ತು, ಉಪವಾಸ, ಫಾಸ್ಟಿಂಗ್ ಡೇ ಇವತ್ತು. ಹಾಗಾಗಿ ಮಕ್ಕಳು ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ತಿನ್ನಲಿ ಅಂತ ಅಂದ್ಬಿಟ್ಟು ನಾನೇನೆ ನೀವು ಮಾಡ್ಕೊಳ್ಳಿ, ನಾನು ಬಂದು ಮಾಡ್ಕೋತೀನಿ ಅಂತ ಹೇಳಿದ್ದೆ. ಹಾಗಾಗಿ ನನ್ನ ಮಗಳಿಗೆ ಇಂಟರ್ನಲ್ಸ್ ಬೇರೆ ಇದೆ, ಬೆಳಗ್ಗೆ ಬೇಗ ಎದ್ದೇಳಬೇಕು ಕಾಲೇಜ್ಗೆ. ಮಲ್ಕೊ ಅಂತ ಹೇಳಿದ್ದೆ, ಎಲ್ಲ ದಿನ ಒಳ್ಳೆ ಮಾಡ್ಕೊಡೋಣ. ಇವಾಗ ನಾನು ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಿಕೊಂಡು ಊಟ ಮಾಡ್ತೀನಿ. ಹೆಲ್ಪ್ ಮಾಡ್ತೀಯಾ? ಹೆಲ್ಪ್ ಮಾಡ್ತೀಯಾ? ನೀನು ಯಾಕೋ ಮಲಗಿಲ್ಲ? ಹಾಂ, ನೀನು ಯಾಕೆ ಮಲಗಿಲ್ಲ ಪ್ರೀತಿ? ಅವ್ರಿಬ್ರು ಮಲಗೋರಲ್ವನ? ಬೆಳಗ್ಗೆ ಟೈಮ್ ಎದ್ದೇಳಬೇಕಲ್ಲ ಅಪ್ಪಿ, ಕಾಲೇಜಿಗೆ ಲೇಟ್ ಆಗಲ್ಲಮ್ಮ. ನಿದ್ರೆ ಮಾಡಿದ್ರೆ ಬೆಳಗ್ಗೆ ಟೈಮ್ ನೀಟಾಗಿ ಫ್ರೆಶ್ ಆಗಿ ಹೋಗ್ಬೋದು. ಇಲ್ಲಾಂದರೆ ಹಿಂಸೆ. ನಮಗೇನೋ ಹಣೆ ಬರ ಕರ್ಮ ಅಲ್ವಾ? ನಿನಗೇನು ಹೇಳು, ನಿನ್ಗೇನು ಹೇಳಪ್ಪ? ನಮ್ಗೆ ಹಣೆ ಬರನೇ ಅದು, ನಿಜನೇ ಅಲ್ವಾ? ಮತ್ತೆ ನೀನು ಯಾಕಪ್ಪ ಹಾಸ್ಕೊಂಡಿರ್ಬೇಕು? ಅಂಥದ್ದೇನು 1000 ಸರಿ ಹೇಳಿದ್ರು ಅದೇ ನಮಗೆ. ಏನು ಮಾಡೋದು ಹೇಳು? ಒಂಚೂರು ಮಸಾಲೆ ಉಪ್ಪಿಟ್ಟು ಥರ ಮಾಡ್ಕೊತೀನಿ, ಬೇಕಾ ಹೇಳು? ಬೇಡ. ಓಕೆ ಫ್ರೆಂಡ್ಸ್, ಉಪ್ಪಿಟ್ಟು ಮಾಡ್ಕೊಂಡು ಊಟ ಮಾಡೋದು ತೋರಿಸ್ತೀವಿ. ಅದ್ರದ್ದೇನೆ ಮಾಡ್ತೀನಿ ಬೇಕಾ? ಒಬ್ಬಳೆ ಅಷ್ಟು ಬೇಜಾರು. ತಿನ್ಸೆಲ್ಲ ಎತ್ತಿಟ್ಕೊಂಡಿದ್ದೀನಿ, ರೆಡಿ ಮಾಡ್ಕೋಬೇಕೀಗ. ಒಬ್ಬಳಿಗೆ ಒಂದು ಅರ್ಧ ಲೋಟದಷ್ಟು ರವೆ ಹಾಕೋತಾ ಇದ್ದೀನಿ. ರವೆ ಫ್ರೈ ಮಾಡ್ಕೊಂಡು
ಈರುಳ್ಳಿ ಹೆಚ್ಕೊಡೋದು, ಈರುಳ್ಳಿ ಎಲ್ಲ ಬಿಡಿಸ್ಕೊಡೋದು. ಈಗ ತಿಂದ ಬಿಡ್ತೇನೆ ನಿಜ ಒಂದು ತಿನ್ನು. ಒಂದೊಂದ್ಸರಿ ಈರುಳ್ಳಿಗಳು ಚೆನ್ನಾಗಿ ಸಿಗಲ್ಲ. ಈಗ ನೋಡಕ್ ಚೆನ್ನಾಗಿರುತ್ತೆ ಮೇಲ್ಗಡೆ ತಡ್ಕೊ ಒಳಗಡೆ ಹುಡ್ಕೊಂಡು ಹಂಗೆ ಇರೋದು. ಇದ್ರಲ್ಲಿ ದಪ್ಪ ಈರುಳ್ಳಿಗಳು ಹಾಳಾಗ್ಬಿಟ್ರೆ ಬೇಜಾರಾಗುತ್ತೆ. ನಂಗೆ ಮಸಾಲೆ ಉಪ್ಪಿಟ್ಟು ಇಷ್ಟ, ಅದರಲ್ಲೂ ಬನ್ಸಿರಲ್ಲ ಮಸಾಲೆ ಉಪ್ಪಿಟ್ಟಂತೂ ಸಖತ್ ಇಷ್ಟ. ಅದಕ್ಕೆ ನಾನೇ ಮಾಡ್ಕೊತೀನಿ ಬಂದು ಅಂತ ನಿಮ್ಮ ಅಕ್ಕಂಗೆ ಹೇಳಿದ್ದೆ. ಮಳೆ ನೋಡಲಿ, ಮಳೆ ಎಲ್ಲ ಬರ್ತೈತೆ. ಅವಾಗಲೇ ಕರೆಂಟ್ ಹೋಗಿತ್ತು ಅಪ್ಪಿ. ಎಷ್ಟೊತ್ತು ಹೋಗಿತ್ತು? ಒಂದು ಅರ್ಧ ಗಂಟೆ ಏನೋ ಹೋಗಿತ್ತು. ಅರ್ಧ ಗಂಟೆ ಹೋಗಿತ್ತಾ? ಕ್ಯಾರೆಟ್ ಏನಕ್ಕೆ? ಕ್ಯಾರೆಟು ಉಪ್ಪಿಟ್ಟಿಗೆ ಕ್ಯಾರೆಟ್ ಚಂದ ಅಲ್ವ ಸುತ್ತ ಹಾಕಿದ್ರೆ ಸ್ವಲ್ಪ ಇದಾಗುತ್ತೆ. ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕೊಂಡಿದ್ದೀನಿ, ನಂಗೆ ಇಷ್ಟ ಖಾರ ಸ್ವಲ್ಪ. ಒಬ್ಬಳಿಗೆ ಇಷ್ಟು ತಿನ್ಬಿಟ್ರೆ ಕೆಲವರು ಖಾರನೇ ತಿನ್ನಲ್ಲ. ನಮಗೆ ಖಾರ ಅಂದರೆ ಪ್ರಾಣ. ಖಾರ ಇಲ್ದಿದ್ರೆ ತಿನ್ನೋಕ್ಕೆ ಒಂಥರ ಹಿಂಸೆ. ನಿನಗಿಷ್ಟ ಇಲ್ಲ ಅಲ್ವ ಪ್ರೀತು ಖಾರ ಅಷ್ಟಾಗಿ? ಒಂದೆರಡು ಟೊಮೊಟೊ, ಒಂದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಜಾಸ್ತಿ, ಒಂದು 5-6 ಬೀನ್ಸು, ಒಂದೇ ಒಂದು ಚಿಕ್ಕದು ಕ್ಯಾರೆಟ್. ತಿನ್ನೋಕ್ಕಿಂತ ಚೆನ್ನಾಗಿರುತ್ತೆ. ಕಂಪ್ನಿ ಕೂಡ ನೋಡಿ, ರವೆ ಈ ರೀತಿ ಹುರಿದಿಟ್ಕೊಂಡಿರೋದು. ಹಿಂಗೆ ಹಾಕೋತೀಯ ಬೀನ್ಸು? ಬೀನ್ಸ್ ಹಂಗೆ ಹಾಕೊಳಕ್ಕಾಗುತ್ತಾ? ಹಂಗಂಗೆ ತಿನ್ನಂಗ ನಾನು ಹಸುನ ಅಪ್ಪಿ. ಅಂಬವನ್ನು ಅಂಬವನ್ನು ಹಸುನ ಹೇಳು. ಅಂಬವನ್ನು ತಗೋ, ಕ್ರಸ್ ಕ್ರಸ್. ಆಯ್ತು ಬಿಡಪ್ಪ, ತಿನ್ನೋಣ. ತೊಳೆದ್ಬಿಟ್ಟು ಉಪ್ಪಿಟ್ಟು ಹಾಕೊಂಡು ತಿನ್ನೋದು ಅಷ್ಟೇ. ಅದ್ರಲ್ಲಿ ಏನೈತೆ? ಚೂರು ಸಾಸು. ನಿಮ್ಗೆ ಯಾರು ಅಡುಗೆ ಹಿಡ್ಕೊಳ್ತಿರೋದು? ಅಮ್ಮ, ನಮ್ಮಮ್ಮ. ನೀವೇನಕ್ಕೆ ಶೆಫ್ ಆಗಬಾರ್ದು? ಮನೇಲಿ ಆಗಿದ್ದಿಲ್ಲ ಸಾಕು. ನಿಮ್ಮ ಹೊಟ್ಟೆ ತುಂಬ ಚೆನ್ನಾಗಿ ತುಂಬಿದ್ರೆ, ಖುಷಿಯಾಗಿ ಅಡುಗೆ ಚೆನ್ನಾಗಿದೆ ಅಂತ ಊಟ ಮಾಡಿದ್ರೆ, ಅದಕ್ಕೆ ಯಾವ ಇನ್ನೇನು ಬೇಕು ಅದಕ್ಕಿಂತ ಅಲ್ವಾ? ಶೆಫ್ ಆಗಿ ನೀವು ಎಂಥದ್ದು ಬೇಡ ಸರ್, ಇದೇ ಸಾಕು. ಈಗ ಆಗಿರೋದೇ ಸಾಕು. ಒಂದ್ಸಲ ಟ್ರೈ ಮಾಡಿ ಮೇಡಮ್. ಶೆಫ್ ಮಾತ್ರ ಅಡುಗೆ ಮಾಡ್ತಾರಾ? ನಾವು ಮಾಡಲ್ವಾ? ನೀವು ಮಾಡಿದಕ್ಕೆ ನಾವು ಹೇಳ್ತೀರಾ ಶೆಫ್ ಆಗಿ ಅಂತ. ಅಡುಗೆ ಮಾಡೋರ್ನೇ ಶೆಫ್ ಅನ್ನೋದ? ಇನ್ನೇನು ಸಮಾಚಾರ? ಓದ್ಕೊಂಡು ಹೋಗ್ತೀವಿ ಇವತ್ತು? ಏನೇನು ಓದ್ಕೊಂಡವ? ಕನ್ನಡ ಒಂದೇನಾ? ಕನ್ನಡ, ಫಿಸಿಕ್ಸ್. ಕನ್ನಡ, ಫಿಸಿಕ್ಸ್. ನೀನೊಬ್ಬ ಯಾಕಂಗೆ ಖಾರ ತಿನ್ನೋದು? ಮಾಡಿದ್ದೆಲ್ಲ ತಿಂದೇ ತಿಂತೀಯ. ಖಾರ ಖಾರ ಅಂತೀಯ, ಅಂತೂ ತಿಂತಾನೆ ಇರ್ತೀಯ. ಅದು ಯಾವ ಥರ ಆಗ್ತಿತ್ತು? ವಿಚಿತ್ರ ಅಲ್ವಾ ನೀನು? ನಿಂತರ ಒಂಥರ ಅಂತ ಅಂದ್ಬೇಡ. ನಾನು ಖಾರ ಚೆನ್ನಾಗೇ ತಿಂತೀನಿ. ಮನೆ ಕುಳ್ಳಮ್ಮನೂ ಕೂಡ ಚೆನ್ನಾಗಿ ತಿಂತಾಳೆ. ಹೆಂಗೆ ಆಡೋದು ಗೊತ್ತಿಲ್ಲ ಯಾಕೆ ಅಂತ. ಒಬ್ಬೊಬ್ರಿಗೆ ಲಿಮಿಟ್ ಇರುತ್ತೆ ಖಾರ. ಒಬ್ರದ್ದು ಖಾರದ್ದು ಲಿಮಿಟ್ ಇರ್ತದ.
ಕುದಿಸ್ತೀಯಾ? ಚಟಪಟ ಚಟಪಟ ಅನ್ಸ್ತಿರ್ತೀಯ. ಚಟಾಪಟ 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 ಅಂತ ಅವಾಗೇ ಚಂದ. ಅಡುಗೆ ಮಾಡೋರು ಗೊತ್ತು, ನಿಮ್ಗೆ ಏನು ಗೊತ್ತು ಹೇಳು. ನೋಡ್ದಾ? ಅದೇ ಅಡುಗೆ ಅಂದರೆ ಅದೇ ಆರಿಸ್ಕೊಳ್ಳೋದು, ಕೈ ಹೆಚ್ಚಬೇಕಾರೆ ಸುಟ್ಕೊಳ್ಳೋದು. ಸಾರಿ, ಕಟ್ ಮಾಡೋದು. ಸುಟ್ಕೊಳ್ಳೋದು ಹೆಚ್ಚಬೇಕಾರೆ ಕೈನ ಕುಯ್ಕೊಳ್ಳೋದು. ಕೈ ಕುಯ್ಕೊಳ್ಳೋದು. ಅಡುಗೆ ಮಾಡ್ಬೇಕಾದ್ರೆ ಎಣ್ಣೆ ಎದುರಿಸ್ಕೊಳ್ಳೋದು. ಇವೆಲ್ಲ ಕಾಮನ್ ಬೇಸಿಕ್. ಬೆಂಕಿ ಬರ್ತದೆ. ಬರುತ್ತೆ ನನ್ನ ಹೊಟ್ಟೆಗೆ. ಸಿಮೆಂಟಿಗೆ ಹಾಕೊಂಡಿದ್ದೀರಲ್ಲ. ಹಂಗೆ ಬೆಳಗ್ಗೆನೂ ಬರುತ್ತೆ. ಸರಿ ಮತ್ತೆ ಅಷ್ಟೊಂದು ಖಾರ ತಿಂದೆ ಏನು? ಖಾರ ಒಬ್ರಿಗೆ 10 ಮೆಣಸಿನ್ಕಾಯಿ ಅಂದರೆ ಹೊಟ್ಟೆ ಏನಾಗಬೇಕು? ಮೊನ್ನೆ ಗೊತ್ತು ಕಲಿಸ್ದಾಗಲೇ 3 ಕಲಿಸಿದ್ವಿ. ಅಷ್ಟೀದು ಅದುವೇ ಆಯಿತಾ. ನೀನು ಒಣಗಿರೋದಲ್ಲ, ಸಾರಿ ಫ್ರೈ ಮಾಡಿರೋದಲ್ಲ. ಅದೇ ಅಂತ ಇದು ಖಾರ ಅನಿಸಲ್ಲ. ಇನ್ನು ಫ್ರೈ ಮಾಡೋದೆಲ್ಲ ಖಾರ ಬಂದ್ಬಿಡುತ್ತಾ? ಕೆಲವರು ಖಾರ ಇಷ್ಟಪಡ್ತಾರೆ ಅನ್ಸುತ್ತಾ? ಕೆಲವು ಸ್ವೀಟ್ ಇಷ್ಟಪಡ್ತಾರೆ ಗೊತ್ತಾ? ಮಾವು ಎಷ್ಟು ಸಲ ಕೇಳ್ತೀರಮ್ಮ? ಕೇಳು, ನೀವು ಮಾಡ್ತೀನಿ. ಅಯ್ಯ ಕೇಳು ಮಗನೇ, ಈಗ ಮಾಡ್ತೀನಿ. ನಮ್ಮ ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಕೊತ್ತಂಬರಿ ಸೊಪ್ಪು ಹಾಕಿದ್ದು ಹಿಂಗೂ ಹಾಕ್ಬೋದು. ಇದಕ್ಕೆ ನಾವು ಅಡುಗೆಗೆ ಎಲ್ಲಾನು ಎಷ್ಟೇ ಹಾಕ್ಬೇಕು ಅಂತೀವಿ. ಸುಮ್ಮನೆ 3 ಹಾಕಬೇಕು. ಎಸಿ ಬೇಡ, ಹಾಕು. ಸ್ವಲ್ಪ ಮುದ್ದೆ ಆಗಿದ್ರೆ ತುಂಬ ಚೆನ್ನಾಗಿ ತೀರಾ ಉರುಳಿ ಇರಬಾರ್ದು. ಅದು ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಸ್ವಲ್ಪ ಮುದ್ದೆಯಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆಲ್ಲ ಉರುಳಿ ಇಷ್ಟ ಆಗುತ್ತಾ? ನನಗೆ ಇಷ್ಟ, ನನಗೆ ಇಷ್ಟ. ಏನು ಮಾಡೋದು? ಅದೇನಕ್ಕೆ ಹಂಗೆ ಮಾಡ್ತಾನೆ ಇರಬೇಕು? ಈಗ ಗಂಟಾಗ್ಬಿಡುತ್ತಿಲ್ಲ ಅಂದರೆ ತಿರುಗಿಸ್ತಾ ಇರಬೇಕು. ಒಂದು ಕೈಲಿ ರವೆ ಹಾಕೋತಾ ಇರಬೇಕು. ಚೆನ್ನಾಗಿ ಇದು ಮಾಡಿ ಮಿಕ್ಸ್ ಮಾಡು. ಇಲ್ಲ, ಹಾಕೋಬೇಕಾದ್ರೆ ಒಂದು ಕೈನಲ್ಲಿ ತಿರುಗಿಸ್ಬೇಕು, ಇನ್ನೊಂದು ಕೈನಲ್ಲಿ ರವೆ ಹಾಕೋಬೇಕು. ಅವಾಗ ಗಂಟಾಗಲ್ಲ. ಕರೆಕ್ಟಾಗಿ ಅದೇ ಆಯ್ತಾ ನಿನ್ನ ಪ್ರಕಾರ? ಕರೆಕ್ಟಾಗಿ. ಮಾಮೂಲಿ ದಿನ ಟೈಮ್ ಟು ಟೈಮ್ ಹೊಟ್ಟೆ ಹಸಿಬೇಕಿತ್ತು. ಗುರುವಾರ ದಿನ ನೈಟ್ ಊಟ ಮಾಡಲೇಬೇಕು ಅಂತೇನಿಲ್ಲ. ಮತ್ತೆ ಮಲ್ಕೊಂಡು ನಡಿ. ಆಯ್ತು, ಮಲಗ್ತೀನಿ. ಬಾ ಬಾ. ಸುಮ್ಮನೆ ಹೇಳೋದು. ಸುಮ್ಮನೆ ಮಾತಾಡ್ತಿದ್ದೀಯ ಅಂದರೆ ಮಾತಾಡ್ಬಿಡು. ನಾನು ಸುಮ್ಮನೆ ಮಾತಾಡಲ್ಲ ಪ್ರೀತಿ, ಅದನ್ನೇ ಹೇಳ್ತೀನಿ ನಾನು. ಈಗ ಫ್ಲೇಮ್ ಕಮ್ಮಿ ಇಟ್ಕೊಡ್ಬೇಕು. ಅದು ಹರಡ ತನಕ ಒಂಚೂರು ನೆಲ ಒರೆಸ್ಕೊಂಡು ನಡಿ. ಹರಡೋದು ಅದು ಫಾಸ್ಟಾಗಿ ಹರಡೋಗ್ಬಿಡುತ್ತೆ ಅಂತ ನೋಡು. ಬಾ, ಬೇಕಿತ್ತು ಸಕ್ಕತ್ತಾಗೈತೆ. ರಾಯ್ ರೆಸ್ಟೋರೆಂಟ್ ಮಾಡೋದಲ್ವ. ಹೆಂಗೈತೆ ಪಿತ? ಬಿಸಿ ಬಿಸಿ ಮಸಾಲೆ ಉಪ್ಪಿಟ್ಟು, ಬನ್ಸಿ ರವೆ ಮಸಾಲೆ ಉಪ್ಪಿಟ್ಟು ರೆಡಿ. ನಡಿ ಈಗ. ನೀನು ಕೂತ್ಕೋ ಆಪೋಸಿಟಾಗಿ. ಇಷ್ಟು ತಿನ್ನಕ್ಕಾಗಲ್ಲ, ನಿಮಗೂ ಸ್ವಲ್ಪ ಟೇಸ್ಟಿಗೆ ಮಾಡಿರೋದು. ನಂಗೆ
ಉಪ್ಪು ರುಚಿ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಖಾರ ಇವತ್ತು ಗುರುವಾರ ಬಿತ್ತು RCB ಮ್ಯಾಚ್ ವಿನ್ ಆಯಿತು ಪಂಜಾಬ್ ಜೊತೆ. ಸಕ್ಕತ್ತಾಯ್ತು ಮ್ಯಾಚ್. ನೋಡ್ದ ನೀನು? ಹೆಂಗಿತ್ತು? ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಎಲ್ಲರೂ ಗುಡ್ ನೈಟ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.